ನಾನು ಪೆನುಗೊಂಡದ ವಾಸವಿ ಕನ್ಯಕಾಪರಮೇಶ್ವರಿ. ಗೌತಮಿ ನದಿಯ ತೀರದ ಪುಣ್ಯಭೂಮಿಯಲ್ಲಿ ನಾನು ಅವತರಿಸಿದೆನು. ಋಷಿಗಳ ತಪಸ್ಸಿನಿಂದ ಪವಿತ್ರವಾದ ಕ್ಷೇತ್ರದಲ್ಲಿ ಕುಸುಮಶ್ರೇಷ್ಠಿ ಕುಸುಮಾಂಬ ಅವರ ಮನೆಗೆ ಬಂದೆನು. ವೈಶಾಖ ಶುದ್ಧ ದಶಮಿಯಲ್ಲಿ ನನ್ನ ಅಣ್ಣ ವಿರೂಪಾಕ್ಷ ಜೊತೆ ಜನಿಸಿದೆನು. ಧರ್ಮ ರಕ್ಷಣೆಗೆ ಬಂದ ಶಕ್ತಿಯ ಭಾಗವೇ ನಾವು. ಬಾಲ್ಯದಿಂದಲೇ ಶಿವನಾಮವೇ ನನ್ನ ಉಸಿರು. ಸಂಗೀತವು, ಶಾಸ್ತ್ರವು, ಸದಾಚಾರವು ನನ್ನ ಜೀವನ ಮಾರ್ಗ. ರಾಜಕುಮಾರಿಯಾಗಿದ್ದರೂ ಧರ್ಮವೇ ನನ್ನ ಆಯ್ಕೆ. ಸ್ತ್ರೀ ಗೌರವ ಉಳಿಯಬೇಕು, ಅಹಿಂಸೆಯೇ ಲೋಕದಲ್ಲಿ ಜಯಿಸಬೇಕು. ಇದು ನನ್ನ ಸಂಕಲ್ಪ. ಪೆನುಗೊಂಡದಲ್ಲಿ ವಾಸಿಸಿದ 714 ಗೋತ್ರದವರು ಒಂದು ಕುಟುಂಬದಂತೆ ಬದುಕಿದರು. ಅವರಲ್ಲಿ 102 ಗೋತ್ರದವರು ನನ್ನ ಧರ್ಮಕ್ಕೆ ಬೆಂಬಲವಾಗಿ ನಿಂತರು. ರಕ್ತಪಾತ ತಡೆಯಲು ಅಗ್ನಿಯನ್ನು ಆಶ್ರಯಿಸಿದೆನು. ಅದು ಅಂತ್ಯವಲ್ಲ, ದಿವ್ಯ ಪ್ರತ್ಯಕ್ಷತೆ. ಅಲ್ಲಿ ನಾನು ಅಷ್ಟದಶ ಭುಜಾಧಾರಿಯಾಗಿ ಆದಿಪರಾಶಕ್ತಿಯಾಗಿ ಪ್ರತ್ಯಕ್ಷವಾದೆನು. ಅಹಿಂಸೆ, ಸತ್ಯ, ಧರ್ಮ, ಸಮತೆ ಇವೇ ನನ್ನ ಉಪದೇಶ. ನನ್ನ ಕೃಪೆಯಿಂದ 102 ಗೋತ್ರದವರು ಮೋಕ್ಷಪದ ಪಡೆದರು. ಅವರ ಸಂತತಿ ಧರ್ಮ ವ್ಯಾಪಾರ ನಡೆಸಿದರು. ನಾನು ದೂರದ ದೇವತೆ ಅಲ್ಲ, ಪ್ರತಿ ಸತ್ಯ ಮನಸ್ಸಿನಲ್ಲೂ ನಾನು ಇದ್ದೇನೆ. ನನ್ನ ಆಶೀರ್ವಾದ ಎಲ್ಲರಿಗೂ ಸದಾ ಇರುತ್ತದೆ. ಪ್ರೀತಿಯಿಂದ ಹಂಚಿ, ಅಹಿಂಸೆಯಿಂದ ಬದುಕಿ, ನನ್ನನ್ನು ಸ್ಮರಿಸಿ, ನಾನು ನಿಮ್ಮೊಂದಿಗೇ ಇದ್ದೇನೆ. ಶಾಂತಿ ನೆಲೆಸಲಿ, ಸೌಭಾಗ್ಯ ತುಂಬಲಿ, ಧರ್ಮ ಕಾಪಾಡಲಿ, ನನ್ನ ಕೃಪೆ ಇರಲಿ.